ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ MR ಪಿಕ್ಚರ್ ಡಿಜಿಟಲ್ ಯೂಟ್ಯೂಬ್ ಚಾನಲ್. ನಾವಿಂದು ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕು ಪಯ್ಯೋಡಿಕೆ ಪಂಚಾಯತ್ನ ಚೇವಾರು ಎಂಬಲ್ಲಿದ್ದೇವೆ. ಇಲ್ಲಿ ಒಂದು ಮನೆ ಮಾರಾಟಕ್ಕಿದೆ. ಈ ಮನೆ ಮತ್ತೊಂದು 30 ಸೆನ್ಸ್ ಜಾಗ, ಇದರಲ್ಲಿ ಕೆಲವು ತೆಂಗಿನ ಮರಗಳು, ಹಾಗೆ ಒಂದು ಲಕ್ಸುರಿ ಮನೆ ಒಂದು ಮಾರಾಟಕ್ಕಿದೆ. ಇದರ ಬಗ್ಗೆ ತಿಳ್ಕೊಳ್ಳುವ ಬನ್ನಿ. ನೋಡಿ, ಇಲ್ಲಿ ತೆಂಗಿನ ಮರಗಳು, ಸುತ್ತಲೂ ತೆಂಗಿನ ಮರಗಳು ಇಟ್ಟಿದ್ದಾರೆ. ಈ 30 ಸೆನ್ಸಲ್ಲಿ ತೆಂಗಿನ ಮರಗಳು, ಹಾಗೆ ತೆಂಗಿನ ಮರಗಳು, ಆಚೆವರೆಗೆ ಹೋಗುವ ತೆಂಗಿನ ಮರಗಳು, ಹಾಗೆ ಒಂದು ಮಾವಿನ ಮರವು ಉಂಟು. ಮತ್ತು ಮನೆ ಒಂದು ದೊಡ್ಡ ಮನೆ, ಒಂದು ಲಕ್ಸುರಿ ಟ್ಯಾಕ್ಸ್ ಕಟ್ಟುವಂತಹ ಮನೆ. ನೋಡಿ, ಒಳ್ಳೆಯ ಪ್ಲೇಸ್. ಇದು ತುಂಬ ಚೆನ್ನಾಗಿ ಉಂಟು ಸೈಟ್, ತುಂಬ ಚೆನ್ನಾಗಿ ಉಂಟು ಸೈಟ್. ಹಾಗೆ ನೋಡಿ, ಇನ್ನೊಂದು ಸೈಡಲ್ಲಿ ನೋಡುವ ಬನ್ನಿ. ನೋಡಿ, ಮಾವಿನ ಮರಗಳುಂಟು, ಚಿಕ್ಕ ಸಪೋಟದ ಮರಗಳುಂಟು, ಮತ್ತು ಕಾರ್ ಪಾರ್ಕಿಂಗ್ ಜಾಗ ಉಂಟು, ರೋಡ್ ಉಂಟು, ಖಾಲಿ. ಚೇವಾರು ಮೈನ್ ರೋಡ್, ಚೇವಾರು ಬಂದಿಯೋಡು ರೋಡಿಂದ ಕೇವಲ ಒಂದು 100 ಮೀಟ್ರ್ ಅಷ್ಟೇ ಇರುವುದು ಇಲ್ಲಿಗೆ ಬರಲಿಕ್ಕೆ. 100 ಮೀಟ್ರ್ ರೋಡಲ್ಲಿ ಬಂದರೆ ಅಂಗಳಕ್ಕೆ ರೋಡ್ ಬರ್ತಾ ಉಂಟು. ಗಾಡಿಗಳು ಎಲ್ಲ ಅಂಗಳದಲ್ಲಿ ಪಾರ್ಕ್ ಮಾಡ್ಬೋದು. ಎರಡು ಅಂತಸ್ತಿನ ಮನೆ. ಇನ್ನು ನಾವು ಮನೆಯ ಒಳಗೆ ನೋಡುವ, ಮತ್ತು ಇದರ ಬಗ್ಗೆ ನಾವು ಇದರ ಓನರ್ ಇದ್ದಾರೆ, ಅವರಲ್ಲಿ ಕೂಡ ಮಾತಾಡಿಸುವ. ಮನೆ ನೋಡಿ, 2 ಅಂತಸ್ತಿನ ಮನೆ ಹಾಗೆ ಉಂಟು. ಒಳಗೆ ಹೋಗಿ ನೋಡುವ ನಾವು, ಹೇಗೆ ಉಂಟು ಏನು ಅಂತ ಹೇಳಿ ನೋಡುವ. ಇದು ತುಂಬ ಚಂದವಾಗಿ ಕಟ್ಟಿದ್ದಾರೆ. ಇದರ ಎಷ್ಟು ವರ್ಷ, ಇದರ ಪ್ರೈಸ್, ಇದರ ಬಗ್ಗೆ ಎಲ್ಲ ನಾವು ಇದರ ಮಾಲೀಕರಲ್ಲಿ ಮಾತಾಡಿಸುವ. ನೋಡುವ ಮನೆಯ ಒಳಗೆ ಹೋಗಿ. ನೋಡಿ, ಇದು ಎಂಟ್ರನ್ಸ್ ಹಾಲ್. ಇನ್ನು ಈ ಮನೆ ಬಗ್ಗೆ ಮಾಲೀಕರಲ್ಲೇ ಮಾತಾಡಿಸುವ ನಾವು. ಸರ್, ಇದು ಎಷ್ಟು ಸ್ಕ್ವೇರ್ ಫೀಟ್ ಮನೆ ಸರ್? 3,600 ಸ್ಕ್ವೇರ್ ಫೀಟ್ ಮನೆ. ಇದು ಎಂಟ್ರನ್ಸ್ ಬಂದು ಗೆಸ್ಟ್ಗಳಿಗೆ ಕೂತ್ಕೊಳ್ಳಿಕ್ಕಿರುವಂತಹ ವ್ಯವಸ್ಥೆ. ಹಾಗೆ ಇದು ಒಂದು ಹಾಲ್, ಸೆಂಟ್ರಲ್ ಹಾಲ್, ಡೈನಿಂಗ್ ಹಾಲ್, ಇದು ಡೈನಿಂಗ್ ಹಾಲ್. ಹೌದು. ಇನ್ನು ಇಲ್ಲಿ ಒಂದು ಬೆಡ್ರೂಮ್ ಉಂಟು, ಹಾಗೆ ಅಲ್ಲಿ ಒಂದು ಬೆಡ್ರೂಮ್ ಅಲ್ಲ ಸರ್, ಅಲ್ಲಿ ಒಂದು ಬೆಡ್ರೂಮ್, ಹಾಗೆ ಇನ್ನೊಂದು ಬೆಡ್ರೂಮ್ ಇಲ್ಲಿ ಉಂಟು, ಅಟ್ಯಾಚ್ ಬೆಡ್ರೂಮ್. ಹಾಗೆ ಇಲ್ಲಿ ಕಿಚನ್ ತೋರಿಸಿ ಹೋಗುವ. ಇದು ಕಿಚನ್, ಇದು ಸೆಂಟ್ರಲ್ ಹಾಲ್. ಇದು ಸೆಂಟ್ರಲ್ ಹಾಲ್. ಇದು ಇರುವ ಚೆಂದಾಗಿ ಸೆಟ್ ಮಾಡಿದ್ದಾರೆ, ತುಂಬ ಚೆಂದಾಗಿ. ಆದರೆ ಇವರಿಗೆ ಒಬ್ಬರೇ ಇರುವುದು ಇಲ್ಲಿ ಈಗ, ಯಾಕಂದರೆ ಇವರು ಬಿಸ್ನೆಸ್ ಮ್ಯಾನ್ ಬಾಂಬೆಯಲ್ಲಿ. ಹಾಗಾಗಿ ಇಲ್ಲಿ ಯಾವಾಗಾದರೂ ಬಂದು ಸ್ವಲ್ಪ ದಿವಸ ಇದ್ದು ಹೋಗೋದು, ಇಲ್ಲಿ ಯಾವಾಗಲೂ ಇರುವುದಿಲ್ಲ. ಚೆಂದಾಗಿ ಸೆಟ್ ಮಾಡಿ ಉಂಟು ಎಲ್ಲ ವ್ಯವಸ್ಥೆಗಳು. ಇಲ್ಲಿ ಹೊರಗೆ ಹೋಗುವ ವ್ಯವಸ್ಥೆ, ಮೇಲೆ ಎಲ್ಲ ಕಿಚನ್ ಐಟಮ್ಗಳು ಇಡುವಂತಹ ವ್ಯವಸ್ಥೆ. ಇಲ್ಲಿ ನೀರಿನ ವ್ಯವಸ್ಥೆ, ವಾಶ್ರೂಮ್ ಇಲ್ಲೇ ಉಂಟು, ಇಲ್ಲಿಯೂ ಅಡಿಗೆ ಮಾಡುವಂಥ ವ್ಯವಸ್ಥೆ ಬೇಕಿದ್ರೆ ಉಂಟು. ಹಾಗೆ ಇದು ಹೊರಗೆ ಹೋಗುವ ವ್ಯವಸ್ಥೆ ಅಲ್ಲಿಂದ. ಸರಿ, ಇಲ್ಲಿ ಸರ್ ತೆಗೆದು ಬೇಡ ಸರ್, ಅದು ಇಲ್ಲಿ ಹೊರಗೆ ಹೋಗೋದು. ಇನ್ನು ಇದರ ಮೇಲಿನ ಅಂತಸ್ತಲ್ಲಿ ಏನೆಲ್ಲ ಉಂಟು ಅಂತ ನೋಡುವ. ಬನ್ನಿ, ಇನ್ನು ಮೇಲಿನ ಅಂತಸ್ತಿಗೆ ಹೋಗುವ ಸರ್. ಇದೆಲ್ಲ ಜಾತಿ ಮರ. ಇದು ಜಾತಿ ಮರದ ಕಿಟಕಿ ಇದೆ ಅಲ್ಲಲ್ಲ ಸರ್? ಮೊದಲ ಸ್ವಲ್ಪ ಸರ್, ಸಾಧಾರಣ ಎಷ್ಟು ವರ್ಷ ಆಗ್ಬೋದು ಸರ್ ಈ ಮನೆಗೆ? 12 ವರ್ಷ ಆಯ್ತು. 12 ವರ್ಷ ಆಯ್ತು ಮನೆಗೆ. 12 ವರ್ಷ ಕರೀತು. 12 ವರ್ಷ. ನೋಡಿ, ಇಲ್ಲಿ ಏನು ಇಲ್ಲ, ಒಂದು ವೇಕೇಶನ್ ಖಾಲಿ ಬರುದು ನಾವು. ವೇಕೇಶನ್ ಮಾಡಿ ಇಲ್ಲಿ ಹೋಗುದು, ಬಾಂಬೆಯಲ್ಲಿ ಶಿಫ್ಟ್. ಬಾಂಬೆ ಶಿಫ್ಟ್ ಎಲ್ಲ. ನೋಡಿ, ಇದು ಗೆಸ್ಟ್ಗಳಿಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಮೇಲೆ ಒಂದು, ಮತ್ತೆ ಹಾಗೆ ಹೊರಗೆ ಇಲ್ಲಿಂದ ಚಂದ ನೋಡ್ಲಿಕ್ಕೆ ಆಗ್ತದೆ. ಇಲ್ಲಿಂದ ಹೊರಗೆ ನೋಡುವಂಥ ಒಂದು, ಹೊರಗೆ ಗಾಳಿ ಬೇಸಿಗೆಗಾಲದೆಲ್ಲ ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆ, ಗ್ಯಾಲರಿ ಹಾಗೆ ಒಂದು ವ್ಯವಸ್ಥೆ.
ಹಾಗೆ ಇದರಲ್ಲಿ 2 ಬೆಡ್ರೂಮ್, ಇದರಲ್ಲಿ 2 ಬೆಡ್ರೂಮ್ಗಳುಂಟು. ಹಾಗೆ ವಾಶ್ರೂಮ್ ಎಲ್ಲ ಇದರಲ್ಲಿ ಕೂಡ ಎಲ್ಲ ವ್ಯವಸ್ಥೆಗಳುಂಟು. ಇಲ್ಲಿ ಅಂದರೆ ಯಾರು ಇಲ್ಲದ ಕಾರಣ ಇಲ್ಲಿ ಇದೊಂದು ಬೆಡ್ರೂಮ್, ಇನ್ನೊಂದು ಇಲ್ಲಿ ಒಂದು ಬೆಡ್ರೂಮ್, ಅದರ ಮಿಡ್ಲಲ್ಲಿ ಒಂದು ವಾಶ್ರೂಮ್ ಉಂಟು, ಬಾತ್ರೂಮ್ ಉಂಟು ನೋಡಿ. ಇಲ್ಲೊಂದು ಬೆಡ್ರೂಮ್, ಇನ್ನೊಂದು 2 ಬೆಡ್ರೂಮ್. ಇದು ಹೊರಗೆ ಹೋಗಲಿಕ್ಕೆ ಹೊರಗೆ ಒಂದು ಹಾಲ್ ಉಂಟು. ಇನ್ನು ಹೊರಗೆ ಒಂದು ಹಾಲ್ ಉಂಟು, ಇನ್ನು ವಾಪಸ್ ಇಲ್ಲಿ ಮೇಲೆ ಹೋಗಿ ಸ್ಲ್ಯಾಪಿನ ಮೇಲೆ ನೀರಿನ ಟಾಂಕಿ ಅದೆಲ್ಲ ವ್ಯವಸ್ಥೆ ಮೇಲೆ ಉಂಟು ಅಲ್ಲ? ಮೇಲೆ ಇಲ್ಲಿಗೆ ಉಂಟು. ಹಾಗೆ ಇಲ್ಲಿ ಕೂತ್ಕೊಳ್ಳುವ ವ್ಯವಸ್ಥೆ ಇದೆಲ್ಲ ಉಂಟು. ಜೋರು ಮಳೆ ಬರ್ತಾ ಉಂಟು. ಮೇಲೆ ಹೋಗಬೇಕಾ? ಬೇಡ ಸರ್, ಮಳೆ ಬರ್ತದಲ್ಲ. ಮಳೆ ಬರ್ತದೆ, ಬೇಡ. ಇದು ಮೇಲೆ ಇನ್ನು ಸ್ಲ್ಯಾಪಿನ ಮೇಲೆ ಹೋಗೋ ಮೇಲೆ ಟೆರೆಸಿಗೆ. ಹೌದಾ, ಟೆರೆಸಿಗೆ ಹೋಗುವಂಥ ಇದು ಟೆರೆಸಿಗೆ ಹೋಗುವಂಥ ವ್ಯವಸ್ಥೆ. ಅಲ್ಲಿ ಬಾಗಿಲು ಬಂದುಂಟು ಸರ್. ಇಷ್ಟು ವ್ಯವಸ್ಥೆಗಳು ಈ ಮನೆಯಲ್ಲಿ ಉಂಟು ಸರ್. ಇಷ್ಟೆಲ್ಲ ವ್ಯವಸ್ಥೆ ಇದ್ದಂಥ ಈ ಮನೆಗೆ ನೀವು ಒಂದು ಇದು ಮೇಲೆ ಸ್ವಿಮ್ಮಿಂಗ್ ಪೂಲ್ ಮಾಡಲಿಕ್ಕೆ ಬೀಮ್ ಮಾಡಿದ್ರು. ಮೇಲೆ ಸ್ವಿಮ್ಮಿಂಗ್ ಪೂಲ್ ಮಾಡಲಿಕ್ಕೆ ಇದು ಭೀಮಕ್ಕೆ ಮೇಲೆ ಸ್ವಿಮ್ಮಿಂಗ್ ಪೂಲ್ ಮಾಡಲಿಕ್ಕೆ ಬೇಕಾಗಿ ಭೀಮ್ ಮಾಡಿದ್ದು. ಸ್ವಿಮ್ಮಿಂಗ್ ಪೂಲ್ ಮಾಡಲಿಲ್ಲ ಉಂಟಾ ಸರ್? ಇಲ್ಲ. ಹಾಗೆ ಒಂದು ವ್ಯವಸ್ಥೆ ಮಾಡಿದ್ದು. ಮತ್ತೆ ಸರ್ ಸರ್ ಇಲ್ಲಿ ಬನ್ನಿ ಸರ್, ಇಲ್ಲಿ ಕೂತ್ಕೊಂಡು ಮಾತಾಡೋಣ ಇನ್ನು. ಇದು ಟೋಟಲ್ 3600 ಸ್ಕ್ವೇರ್ ಫೀಟ್. ಹಾಗೆಯೇ 30 ಸೆಂಟ್ಸ್ ಜಾಗ ಉಂಟು ಟೋಟಲ್. ಇದರಲ್ಲಿ ಕಾಂಪೌಂಡ್ ಉಂಟು. ಉಂಟು. ಇದು ಒಂದು 15 ವರ್ಷ ಆಯ್ತು ಈ ಮನೆಗೆ. 12 ವರ್ಷ. ಮನೆಯೆಲ್ಲ ಒಳ್ಳೆ ಉಂಟು. ಏನು ಯೂಸೇ ಮಾಡಲಿಲ್ಲ, ಅದರಲ್ಲಿ ಹೊಗೆ ಏನೂ ಇಲ್ಲ. ಅಂದ್ರೆ ನೀವು ಬಂದದ್ದು ಒಂದು ತಿಂಗಳು ಬರ್ತದೆ, ಹೋಗ್ತದೆ. ಮತ್ತೆ ಬಾಂಬೆಯಲ್ಲೇ ಬಿಸ್ನೆಸ್. ಇಲ್ಲಿ ಏನು ಇಲ್ಲ, ಅಲ್ಲಿ ಸಿಟ್ಟು. ಸರ್ ಅಂದಾಜು ಇದಕ್ಕೆ ರೇಟ್ ನೀವು ಒಂದು 85 ಲ್ಯಾಕ್ ಒಂದು ಮತ್ತೆ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡ್ಬೋದು. ಒಂದು 85 ಲಕ್ಷ ಹೇಳ್ತಾರೆ, ಮತ್ತೆ ಏನಾದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು ಹೇಳ್ತಾರೆ. ಹಾಗೆ ಈ ಸ್ಥಳ ಇರುವಂತದ್ದು ಚೇವಾರು ಮಂಡದ ಗಂಡ ಅಂತ ಹೇಳ್ತಾರೆ ಇಲ್ಲಿ. ಚೇವಾರಿಂದ ಇದು ಬೋರ್ಡ್ ನೋಡ್ಲಿಲ್ಲ ನೀವು? ಹೌದಾ? ಅದೇ ಅದು ಅಂದ್ರೆ ಮೈನ್ ರೋಡ್ ಇಂದ ಒಂದು 100 ಮೀಟರ್ ಡಿಫ್ರೆನ್ಸ್ ಅಲ್ಲಿ ಉಂಟು ಇದು. ಬಂದಿಯೋಡು ಟು ಚೇವಾರ್ ಬರುವಂತ ರೋಡ್. ಹೌದು, ಸ್ವಲ್ಪ ಅದೇ. ಮತ್ತೆ ಇದು ಪಯ್ಯೋಳಿಕೆ ಪಂಚಾಯತ್ ಬರ್ತದೆ. ಗ್ರಾಮ ಕುಡಾಲ್ಮೆರ್ಕಲ ಸರ್, ಕುಡಾಲ್ಮೆರ್ಕಲ ಗ್ರಾಮ, ಪಯ್ಯೋಳಿಕೆ ಪಂಚಾಯತ್. ಇದು ಕಾಸರಗೋಡು ಜಿಲ್ಲೆ ಆಗ್ತದೆ, ಮಂಜೇಶ್ವರ ತಾಲೂಕು ಆಗ್ತದೆ. ಇಂಟ್ರೆಸ್ಟ್ ಇದ್ದವರು ಬಂದು ಈ ಜಾಗವನ್ನು ನೋಡಬಹುದು. ನೋಡಿ ಅವರಿಗೆ ಖುಷಿ ಆದ್ರೆ ಪರ್ಚೇಸ್ ಮಾಡಬಹುದು. ಆ ರೀತಿ ಉಂಟು. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಉಂಟು, ಏನು ಪ್ರಶ್ನೆ ಇಲ್ಲ. ಹೌದು, ಬೇರೆ ಕೇಳೋರಿಲ್ಲ. ಇವರು ಮತ್ತೆ ಇವರ ಫ್ಯಾಮಿಲಿ ಮತ್ತೆ ಅಲ್ಲ ತಮ್ಮ ಅದು ಆ ಕಡೆ ಡಿವೈಡ್, ನಮ್ಮ ಅಪ್ಪನ ಜಾಗ ಎಲ್ಲ ಡಿವೈಡ್ ಮಾಡ್ತಾನೆ. ಅದೇ ಮೂಳೆ ಅಂತ ಹುಡುಗರೆಲ್ಲ ಇದಾಯ್ತಲ್ಲ, ಅವರಿಗೆ ಇಲ್ಲಿ ಬೇಡ ಅಂತ ನೀವು ಸೀದಾ ಬಾಂಬೆಯಲ್ಲೇ ನಿಮ್ಮ ಬಿಸ್ನೆಸ್ ಒಟ್ಟಿಗೆ ಅಲ್ಲೇ ಸೆಟ್ ಆಗುತ್ತೆ. ಅಲ್ಲೇ ಸೆಟ್ ಆಗಿದೆ. ಓಕೆ ಸರ್, ಧನ್ಯವಾದ. ಓಕೆ.